ಹಾಯ್ ಎಲ್ರಿಗೂ, ಇವತ್ತು ಒಂದು ಸಿಂಪಲ್ ಕ್ರೋಶಾ ಡಿಸೈನ್ನ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನು ಆಲ್ರೆಡಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಲೇಸ್ಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟು ಥ್ರೆಡ್ನ ಗಂಟು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ರಿಂಕಲ್ಸ್ ಆಗುತ್ತೆ. ಲಾಕ್ ಮಾಡಿ ಆದಮೇಲೆ ಮತ್ತೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ ಆದಮೇಲೆ ಒಂದು ಕಂಬ, ಆ 2 ಚೈನ್ ಹಾಕಿರ್ತೀವಲ್ಲ ಅದಕ್ಕೆ ಕಂಬಗಳನ್ನ ಹಾಕಬೇಕು. ಇಲ್ಲಿ ನಾವು 5 ಡಬಲ್ ಕ್ರೋಶಗಳನ್ನ ಹಾಕಬೇಕು. 1 2 3 4 and 5 ಡಬಲ್ ಕ್ರೋಶನ 2 ಚೈನ್ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಬಟ್ಟೆಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ 6 ಚೈನ್ ಹಾಕ್ಕೋಬೇಕು. 6 ಚೈನ್ ಹಾಕಿ ಆದಮೇಲೆ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಂಡು ಫಸ್ಟು ಚೈನ್ ಏನಿರುತ್ತೆ ಅಲ್ವಾ ಆ ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ 2 ಚೈನ್ನ ಹಾಕ್ಕೊಂಡು ಮತ್ತೆ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಮತ್ತು ಆ 6 ಚೈನ್ ಒಳಗಡೆ ಕಂಬಗಳನ್ನ ಹಾಕ್ಕೋಬೇಕು. 1 ಕಂಬ ಹಾಕಿ ಆದಮೇಲೆ 2 ಚೈನ್ನ ಹಾಕಿ ಆ ಕಂಬ ಒಳಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅದು ಒಂದು ಪಿಕಾಟ್ ಥರ ಆಗತ್ತೆ. ಮತ್ತೆ ಕಡ್ಡಿ ಮೇಲೆ ದಾರ ತಗೊಂಡು ಅದೇ ಚೈನ್ ಒಳಗಡೆ ಹಾಕ್ಕೊಂಡು ಮತ್ತೆ ಒಂದು ಪಿಕಾಟ್ ಹಾಕೋತಾ ಇದ್ದೀನಿ. ಇದೇ ಥರ ನಾವು 6 ಚೈನ್ನ ಹಾಕೋಬೇಕು. 6 ಡಬಲ್ ಕ್ರೋಶನ ಹಾಕ್ಕೊಂಡು 6 ಪಿಕಾಟ್ ಹಾಕೋಬೇಕು ನಾವು. ಡಬಲ್ ಕ್ರೋಶ ಆದಮೇಲೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಬೇಕು ಡಿಸೈನ್ನ. ಲಾಕ್ ಮಾಡಿ ನಾನು 4 ಚೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಕುಚ್ಚು ಕಟ್ಕೊಳಕ್ಕೆ ನಾನು ಜಾಗ ಬಿಡ್ತಾ ಇದ್ದೀನಿ. ಕುಚ್ಚು ಬೇಡ ಅನ್ನೋರು ಮತ್ತೆ 2 ಚೈನ್ನ ಹಾಕ್ಕೊಂಡು ಕಂಟಿನ್ಯೂಯಸ್ ಆಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. 2 ಚೈನ್ನ ಹಾಕಿ ಲಾಕ್ ಮಾಡಿ ಮತ್ತೆ 3 ಚೈನನ್ನು ಹಾಕೋಬೇಕು. 3 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶ 5 ಡಬಲ್ ಕ್ರೋಶನ 2 ಚೈನ್ ಒಳಗಡೆ ಹಾಕೋಬೇಕು. ಫೈವ್ ಡಬಲ್
ಡಬಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಮಾಡಿ ಮತ್ತೆ 6 ಚೈನ್ ಹಾಕಿ ಡಿಸೈನ್ನ ಟರ್ನ್ ಮಾಡಿ ಫಸ್ಟ್ ಚೈನ್ ಒಳಗಡೆ ಲಾಕ್ ಮಾಡಿ ಮತ್ತೆ 2 ಚೈನ್ನ ಹಾಕಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಮತ್ತೆ ಅದರೊಳಗಡೆ 6 ಡಬಲ್ ಕ್ರೋಶ ಮತ್ತು 6 ಪಿಕಾಟ್ನ ಹಾಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಡಿಸೈನ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಕುಚ್ಚು ಹಾಕೋಕೆ 4 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಕುಚ್ಚು ಹಾಕೋಕೆ ಮುಂಚೆ ನೋಡಿ ಡಿಸೈನ್ ಈ ಥರ ಬರುತ್ತೆ. ಕುಚ್ಚು ಬೇಡ ಅನ್ನೋರು ಕಂಟಿನ್ಯೂಸ್ ಆಗಿ ಡಿಸೈನ್ನೇ ಹಾಕ್ಕೊಂಡು ಹೋಗ್ಬೋದು. ಈ ಡಿಸೈನ್ಗೆ ನಾವು ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ಕುಚ್ಚು ಕಟ್ಟಿ ಆದಮೇಲೆ ಈ ಥರ ಕಾಣುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.